ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಮುಂಬರುವಂತಹ ಶಿಕ್ಷಕರ ನೇಮಕಾತಿ ಅದರಲ್ಲಿಯೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಹೈಸ್ಕೂಲ್ ಶಿಕ್ಷಕರು ಅಂದರೆ GPSTR ಮತ್ತು HSTR ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ವಿವರಣಾತ್ಮಕ ಪ್ರಶ್ನೋತ್ತರಗಳು, ಅದರಲ್ಲೂ ಮುಖ್ಯವಾಗಿ 10ನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸ ಭಾಗದ ಅಧ್ಯಾಯ 9 ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಪಾಠಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಮತ್ತು ಆಳವಾದ ಪ್ರಶ್ನೋತ್ತರಗಳು, ವಿವರಣಾತ್ಮಕ ಪ್ರಶ್ನೆಗಳು ಹೇಗೆ ಬರುತ್ತೆ ಎಂಬ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಮತ್ತು HSTR ಎಕ್ಸಾಮ್ಗಳೇ ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದರೆ ತಡ ಮಾಡದೆ ಇಂದಿನ ಇಂಪಾರ್ಟೆಂಟ್ ವಿಡಿಯೋವನ್ನು ಪ್ರಾರಂಭಿಸೋಣ. ಅಧ್ಯಾಯ 9 ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಈ ಪಾಠದಲ್ಲಿ ಮೊದಲನೇ ಪ್ರಶ್ನೆ ಹೀಗಿದೆ ವಿದ್ಯಾರ್ಥಿಗಳೇ, ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳು ಯಾವುವು? ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, ಯುರೋಪಿಯನ್ ರಾಷ್ಟ್ರಗಳಲ್ಲಿನ ತೀವ್ರ ಪೈಪೋಟಿ, ಅತಿಯಾದ ಮಿಲಿಟರೀಕರಣ, ಸಂಕೀರ್ಣ ಒಪ್ಪಂದಗಳು, ಮೈತ್ರಿಕೂಟಗಳ ರಚನೆ, ಅತಿಯಾದ ರಾಷ್ಟ್ರೀಯತೆ, ಸಾಮ್ರಾಜ್ಯವಾದ ನೀತಿ. ಈ ಥರ ಎಕ್ಸಾಮಿನೇಷನಲ್ಲಿ ವಿವರವಾಗಿ ಉತ್ತರಗಳನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2ನೇ ಪ್ರಶ್ನೆ, ಮೊದಲ ಮಹಾಯುದ್ಧದ ಪರಿಣಾಮಗಳೇನು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ನಿಮ್ಮ ಹತ್ರ ಕಾಲಾವಕಾಶ ಇದೆ, ಬೇಗ ಬೇಗ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, 1919ರಲ್ಲಿ ವರ್ಸೆಲ್ಸ್ ಒಪ್ಪಂದ, ಜರ್ಮನಿ ತನ್ನ ಪ್ರದೇಶಗಳನ್ನು ಕಳೆದುಕೊಂಡಿತು, ಆಸ್ಟ್ರೋ ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳು ಅಸ್ತಿತ್ವ ಕಳೆದುಕೊಂಡವು, ಯುರೋಪಿಯನ್ ಭೂಪಟದಲ್ಲಿ ಬದಲಾವಣೆ, ರಾಷ್ಟ್ರಸಂಘದ ರಚನೆ, ಹಲವು ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಗೊಂಡವು, ಉಗ್ರ ರಾಷ್ಟ್ರೀಯತೆಗೆ ಕಾರಣ, ಜರ್ಮನಿಯ ಮೇಲೆ ಹೇರಳದ ಯುದ್ಧ ನಷ್ಟ ಪರಿಹಾರದಿಂದ ಅಲ್ಲಿನ ಜನರ ಮೇಲೆ ಪರಿಣಾಮ, ನಿರುದ್ಯೋಗ, ಬಡತನ ಹೆಚ್ಚಳ, ಬೆಳವಣಿಗೆ ಕುಸಿತ, ಜರ್ಮನ್ ಕೈಗಾರಿಕೋದ್ಯಮಗಳ ಲಾಭಕೋರ್ತನ, ಸರ್ವಾಧಿಕಾರಿಗಳ ಬೆಳವಣಿಗೆ, ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತು ಅಮೆರಿಕ ಶಸ್ತ್ರಾಸ್ತ್ರ ತಯಾರಿಸುವ ವ್ಯಾಪಾರಸ್ಥರು ಅಪಾರ ಲಾಭವನ್ನು ಪಡೆದರು. ವಿದ್ಯಾರ್ಥಿಗಳೇ, ಎಕ್ಸಾಮಿನೇಷನಲ್ಲಿ ಈ ಥರ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಹಿಟ್ಲರ್ ಹೇಗೆ ನಿರಂಕುಶವಾದಿಯಾದನು? ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಅಧ್ಯಕ್ಷ ಹಿಂಡೆನ್ಬರ್ಗ್ ನಿಧನದ ನಂತರ ಹಿಟ್ಲರ್ ಸರ್ವಾಧಿಕಾರಿಯಾದ, ಹಿಟ್ಲರ್ ಪ್ಯೂರರ್ ಆದನು, ಜರ್ಮನ್ ಉದ್ಯಮಿಗಳ ಸಹಾಯ ಪಡೆದನು, ಕಮ್ಯುನಿಸ್ಟರು ಮತ್ತು ಸೋಷಲಿಸ್ಟರನ್ನು ದಮನಿಸಿದನು, ಕಾರ್ಮಿಕ ಸಂಘಗಳನ್ನು ರದ್ದುಪಡಿಸಿದನು, ರಾಜಕೀಯ ಪಕ್ಷಗಳನ್ನು ನಿಷೇಧಿಸಿದ, ನಾಜಿ ಏಕೈಕ ಪಕ್ಷವೆಂದು ಘೋಷಣೆ, ನಾಜಿವಾದವನ್ನು ಪ್ರಸಾರ ಮಾಡಿದ. ಈ ಥರ ಎಕ್ಸಾಮಿನೇಷನ್ಲಿ ಕೀ ಪಾಯಿಂಟ್ಸ್ಗಳನ್ನು ಉತ್ತರಗಳನ್ನು ನೀವು ಈ ಥರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹೇಗೆ ಹಾಳು ಮಾಡಿತು ಅಥವಾ ಜರ್ಮನಿಯ ಅವನತಿಗೆ ಹಿಟ್ಲರ್ ಹೇಗೆ ಕಾರಣನಾದನು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ನಾಜಿವಾದವನ್ನು ಅನುಸರಿಸಿದನು, ಜಗತ್ತನ್ನು ಯಹೂದಿಗಳು ನಿಯಂತ್ರಿಸುತ್ತಾರೆ ಎಂಬ ಭಯವನ್ನು ಹುಟ್ಟಿಸಿದನು, ಜಗತ್ತನ್ನು ಆಳಲು ಜರ್ಮನ್ನರು ಮಾತ್ರ ಯೋಗ್ಯರು ಎಂದನು, ಆರ್ಯ ಜರ್ಮನ್ ಜನಾಂಗವೇ ಶ್ರೇಷ್ಠ ಜನಾಂಗ ಎಂದನು, ಉಳಿದ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು, ಜರ್ಮನಿಯ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ ಎಂದು ಹಬ್ಬಿಸಿದನು, ಉಗ್ರ ರಾಷ್ಟ್ರೀಯವಾದ ಜಾರಿಗೆ ತಂದನು, ಕಮ್ಯುನಿಸ್ಟರು, ಕ್ಯಾಥೋಲಿಕ್ಕರು ಮತ್ತು ಸೋಷಲಿಸ್ಟರು ಕಾರಣವಾದರು, ಜನಾಂಗೀಯ ದ್ವೇಷಕ್ಕೆ ಗೋಬಲ್ಸ್ ನೇಮಕ, ಹಲೋಕಾಸ್ಟ್ ಜರುಗಿತು, ಗಲಭೆಗೆ ಬೂದು ಅಂಗಿದಳ ಸ್ಥಾಪನೆ, ಸಾಮೂಹಿಕ ಕೊಲೆ ಮತ್ತು ನರಮೇಧ ಜರುಗಿದವು, ಕಾನ್ಸಂಟ್ರೇಷನ್ ಕ್ಯಾಂಪ್ ರಚನೆ, ಸಾಮೂಹಿಕವಾಗಿ ಗುಂಡಿಟ್ಟು ಕೊಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಮಕ್ಕಳೆನ್ನದೆ, ಮಹಿಳೆಯರೆನ್ನದೆ, ಮುದುಕರೆನ್ನದೆ ಕೊಲ್ಲಲು ವಿಶೇಷ ಪಡೆಗಳ ರಚನೆ ಮಾಡಿದನು. ಈ ಥರ ಎಕ್ಸಾಮಿನೇಷನಲ್ಲಿ ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ, ಫ್ಯಾಸಿಸ್ಟ್ ವಾದದ ಲಕ್ಷಣಗಳನ್ನು ವಿವರಿಸಿರಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರಗಳನ್ನು ಬರೀಬೇಕಂದ್ರೆ, ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ,
ಹಿಂಸೆಯ ವೈಭವೀಕರಣ, ನರಮೇಧಗಳಿಗೆ ಬೆಂಬಲ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ. ಎಕ್ಸಾಮಿನೇಷನಲ್ಲಿ ಈ ಥರ ಕೀ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ, ಎರಡನೇ ಮಹಾಯುದ್ಧವು ಜಗತ್ತಿನ ರಾಜಕೀಯ ಮತ್ತು ಸಂರಚನೆಯಲ್ಲಿ ತಂದ ಬದಲಾವಣೆಗಳು ಯಾವುವು? ಅಥವಾ ಎರಡನೇ ಮಹಾಯುದ್ಧದಿಂದ ಆದಂತಹ ಪರಿಣಾಮಗಳು ಯಾವುವು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಮಾನವ ಚರಿತ್ರೆಯಲ್ಲಿ ಅತಿ ಹೆಚ್ಚು ಸಾವು ನೋವು, ವಿಶ್ವಸಂಸ್ಥೆಯ ಸ್ಥಾಪನೆ ಆಯಿತು, ಜಗತ್ತಿನ ರಾಜಕೀಯ ಮತ್ತು ಸಂರಕ್ಷಣೆಯಲ್ಲಿ ಬದಲಾವಣೆ, ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವಾದವು, ಅಮೆರಿಕ ಮತ್ತು ಸೋವಿಯತ್ ರಷ್ಯಾ ಪರಸ್ಪರ ವಿರೋಧಿ ಗುಂಪಿನ ದೇಶಗಳಾದವು, ಏಷ್ಯಾ ಮತ್ತು ಆಫ್ರಿಕಾ ವಸಾಹತುಗಳಿಗೆ ಸ್ವಾತಂತ್ರ್ಯ, ಬ್ರಿಟನ್, ಫ್ರಾನ್ಸ್ಗಳ ವಶದಲ್ಲಿದ್ದ ವಸಾಹತುಗಳಲ್ಲಿ ವಿಮೋಚನಾ ಚಳವಳಿ ಆರಂಭವಾಯಿತು, ಅಮೆರಿಕದಿಂದ ಅಣ್ವಸ್ತ್ರ ಪ್ರಯೋಗವಾಯಿತು, ಅಣ್ವಸ್ತ್ರಗಳ ಪೈಪೋಟಿಗೆ ದಾರಿ ಮತ್ತು ಶೀತಲ ಸಮರಕ್ಕೆ ನಾಂದಿ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 7ನೇ ಪ್ರಶ್ನೆ ಮತ್ತು ಕೊನೆ ಪ್ರಶ್ನೆ, ಭಾರತದ ಸಂಪನ್ಮೂಲಗಳನ್ನು ಬ್ರಿಟನ್ ಹೇಗೆ ಎರಡನೇ ಮಹಾಯುದ್ಧದಲ್ಲಿ ಉಪಯೋಗಿಸಿಕೊಂಡಿತು? ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಭಾರತೀಯ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಮಿತ್ರ ರಾಷ್ಟ್ರಗಳ ಯುದ್ಧದಲ್ಲಿ ಜಯಗಳಿಸಲು ಸಹಾಯವಾದವು, ಯುದ್ಧ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿತು, ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡಿತು. ಇದರಿಂದಾಗಿ ಭಾರತೀಯ ಸೇನೆಯು ಗುಣಾತ್ಮಕ ಮತ್ತು ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳನ್ನು ಪಡೆದುಕೊಂಡಿತು. ಭಾರತೀಯ ಸೇನೆಯು ಜರ್ಮನ್ ಸೈನ್ಯವನ್ನು ಸೋಲಿಸುವುದರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿತ್ತು. ವಿದ್ಯಾರ್ಥಿಗಳೇ, ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳಾಗಿರ್ಬೋದು, ಡೈಲಿ MCQಗಳಾಗಿರ್ಬೋದು, ಮತ್ತು ನಿಮ್ಮ ಒಂದು ಪ್ರಿಪ್ರೇಷನ್ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ GPSTR, PSTR, HSTR ಮತ್ತು TET ಸಂಬಂಧಿಸಿದಂಥ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್, ನೋಟ್ಸ್ ಮತ್ತು ಕ್ಲಾಸ್ಗಳು ಅವೈಲೇಬಲ್ ಇದೆ. ಸೊ ಹೋಗಿ ಈಗಲೇ ನೋಡಿ ನಿಮ್ಮ ಡ್ರೀಮ್ ಜಾಬ್ಗೆ ಮೊದಲನೇ ಮೆಟ್ಟಿಲು ಇಲ್ಲಿಂದಲೇ ಪ್ರಾರಂಭಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ಕಂಟೆಂಟ್ದೊಂದಿಗೆ ನಾವು ನಿಮ್ಮ ಜೊತೆ ಸೇರಿಕೊಳ್ತೇವೆ. ಅಲ್ಲಿವರೆಗೂ ನಮಸ್ಕಾರಗಳು.